ಆತ್ಮೀಯ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ. LUS ಆಬ್ಲಕಟ್ಟಿ ಯೂಟ್ಯೂಬ್ ಚಾನಲ್ನ ಈ ಒಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಬರುವಂಥ ಒಂದು ಸ್ಪರ್ಧೆಗಳು ಯಾರ್ಯಾರು, ಈ ಒಂದು ಬಿಗ್ ಬಾಸ್ ಸೀಸನ್ ಕನ್ನಡ 13ಕ್ಕೆ ಬಾಳು ಬೆಳಗುಂದಿಯವರು ಬರ್ತಾರಿಲ್ಲ ಅಂತೇಳಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ಬಿಗ್ ಬಾಸ್ ಸೀಸನ್ ಕನ್ನಡ ಯಾವಾಗ ಪ್ರಾರಂಭವಾಗುತ್ತೆ ಅಂತೇಳಿ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ, ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋವನ್ನು ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನೋಡಿರಿ, ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ಒಂದು ಬಿಗ್ ಬಾಸ್ ಸೀಸನ್ ಕನ್ನಡ 13 ಈಗ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಅತಿ ಶೀಘ್ರದಲ್ಲಿ ಈ ಒಂದು ಸೀಸನ್ ಈಗ ಪ್ರಾರಂಭವಾಗ್ತಾ ಇದೆ. ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13 ಇದೇ ಸೆಪ್ಟೆಂಬರ್ ಮಂತಲ್ಲಿ ನಡೆಯುವಂಥ ಒಂದು ಸಾಧ್ಯತೆ ಬಹಳ ಇದೆ. ಈಗ ಆಲ್ರೆಡಿ ಇದ್ರ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಮತ್ತು ಪೋಸ್ಟ್ಗಳು ಕೂಡ ತುಂಬ ವೈರಲ್ ಆಗ್ತಾ ಇದೆ. ಆದಷ್ಟು ಬೇಗನೆ ಈ ಒಂದು ಸೀಸನ್ ಪ್ರಾರಂಭ ಮಾಡಬೇಕಂತೇಳಿ ಕಲರ್ಸ್ ಕನ್ನಡದವರು ಒಂದು ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಕನ್ನಡ ಸೀಸನ್ 13ಕ್ಕೆ ಬರುವಂಥ ಒಂದು ಸ್ಪರ್ಧೆಗಳು ಯಾರು ಅಂತೇಳಿ ಸುಷ್ಮಾ ರಾವ್ ಇವರು ಹಲವಾರು ಒಂದು ಧಾರಾವಾಹಿಗಳಲ್ಲಿ ಕೂಡ ನಟನೆಯನ್ನು ಕೂಡ ಮಾಡಿದ್ದಾರೆ. ಜನಪ್ರಿಯ ದೂರದರ್ಶನ ಒಂದು ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಕ್ವಾಟ್ಲೆ ಕಿಚನ್ ಶೋದಲ್ಲಿ ನಿರೂಪಕಿಯಾಗಿ ಗುರುತಿಸಿಕೊಂಡ್ಬಿಟ್ಟು ಈಗ ತಮ್ಮ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಎರಡನೇ ಸ್ಪರ್ಧೆ ಯಾರಂದರೆ ಭರತ್ ಬೋಪಣ್ಣ. ಇವರು ಬ್ರಹ್ಮಗಂಟು ಒಂದು ಧಾರಾವಾಹಿಯಲ್ಲಿ ಗುರುತಿಸ್ಕೊಂಡ್ಬಿಟ್ಟು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ವೈರಲ್ ಆಗ್ತಾ ಇದೆ ಇವರು ಪೋಸ್ಟು. ಇವರು ಈ ಬಿಗ್ ಬಾಸ್ ಸೀಸನ್ ಕನ್ನಡ 13ಕ್ಕೆ ಬರ್ಬೋದು ಅಂತೇಳಿ ಎಲ್ಲರ ಒಂದು ನಿರೀಕ್ಷೆ ಆಗಿದೆ. ಇನ್ನು ಮೂರನೇ ಸ್ಪರ್ಧೆ ಯಾರಂದರೆ ಸೂರಜ್ ಕಾಮಿಡಿ ಕಿಲಾಡಿ ಶೋದಲ್ಲಿ ಕೂಡ ಕಾಣಿಸಿಕೊಂಡಿದ್ದರು. ಸದ್ಯಕ್ಕೆ ಅವರು ಕ್ವಾಟ್ಲೆ ಕಿಚನ್ ಶೋದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಶೋ ಮುಗಿದ ನಂತರ ಮತ್ತೆ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಬರುವಂಥ ಒಂದು ಸಾಧ್ಯತೆ ಬಹಳ ಇದೆ. ಆಲ್ರೆಡಿ ಇವರ ಪೋಸ್ಟ್ಗಳು ಕೂಡ ತುಂಬ ವೈರಲ್ ಆಗ್ತಾ ಇದೆ. ಇನ್ನು ನಾಲ್ಕನೇ ಸ್ಪರ್ಧೆ ಯಾರಂದರೆ ಕಿರುತೆರೆಯ ನಟಿ ಸಮೀಕ್ಷೆ ಅವರು. ಸಮೀಕ್ಷೆ ಹಲವಾರು ಒಂದು ಧಾರಾವಾಹಿಗಳಲ್ಲಿ ಕೂಡ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಇವರು ಈ ಬಾರಿ ಈ ಒಂದು ಕನ್ನಡ ಸೀಸನ್ 13ಕ್ಕೆ ಬರ್ಬೋದು ಅಂತೇಳಿ ಸಾಕಷ್ಟು ಜನರ ಒಂದು ನಿರೀಕ್ಷೆ ಆಗಿದೆ. ಇನ್ನು ವರ್ಷ ಕಾವೇರಿ ಅಂತೇಳಿ ಸಾಮಾಜಿಕ ಮಾಧ್ಯಮದಲ್ಲಿ ಒಬ್ಬ ಟ್ರೆಂಡಿಂಗ್ ಸ್ಟಾರ್ ಆಗಿ ಗುರುತಿಸ್ಕೊಂಡ್ಬಿಟ್ಟು ಈ ಬಾರಿ ತುಂಬ ವೈರಲ್ ಆಗ್ತಾ ಇದೆ ಇವ್ರ ಫೋಟೋ. ಇವರು ಈ ಒಂದು ಕನ್ನಡ ಸೀಸನ್ 13ಕ್ಕೆ ಬರ್ಬೋದು ಅಂತೇಳಿ ಸಾಕಷ್ಟು ಜನರ ಒಂದು ನಿರೀಕ್ಷೆ ಆಗಿದೆ. ಇನ್ನು ನಿಶಾ ಯೋಗೇಶ್ವರ ನಟಿ ಮತ್ತು ರೂಪದರ್ಶಿ ಮತ್ತು ಹಿರಿಯ ರಾಜಕಾರಣಿ CP ಯೋಗೇಶ್ವರ ಅವರ ಒಂದು ಪುತ್ರಿಯಾಗಿದ್ದಾರೆ. ಇವರು ಕೂಡ ಸಾಕಷ್ಟು ಗುರುತಿಸಿಕೊಂಡಿದ್ದಾರೆ. ಈ ಬಾರಿ ಈ ಒಂದು ಬಿಗ್ ಬಾಸ್ಗೆ ಬರ್ಬೋದು ಅಂತೇಳಿ ಸಾಕಷ್ಟು ವಿಡಿಯೋ ಮತ್ತು ಪೋಸ್ಟ್ಗಳು ಕೂಡ ತುಂಬ ವೈರಲ್ ಆಗ್ತಾ ಇದೆ. ಇನ್ನು ತಪಸ್ವಿನಿ ಪುಣಚ ಹರಿಕತೆ ಅಲ್ಲ ಗಿರಿಕತೆಗಾಗಿ ಗುರುತಿಸಲ್ಪಟ್ಟಂಥ ಒಬ್ಬ ಚಲನಚಿತ್ರ ನಟಿಯಾಗಿದ್ದಾರೆ. ಇವರು ಹಲವಾರು ಒಂದು ಸಿನಿಮಾಗಳಲ್ಲಿ ಆಗಿರ್ಬೋದು ಧಾರಾವಾಹಿಗಳಲ್ಲಿ ಗುರುತಿಸ್ಕೊಂಡ್ಬಿಟ್ಟು ಈಗ ಈ ಒಂದು ಬಿಗ್ ಬಾಸ್ಗೆ ಬರ್ಬೋದು ಅಂತೇಳಿ ಸಾಕಷ್ಟು ವಿಡಿಯೋ ಮತ್ತು ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾ ಇದೆ. ಇನ್ನು ರಿತ್ವಿಕ್ ಕೃಪಾಕರ್ ಅಂತೇಳಿ ಇವರು ಒಬ್ಬರು ಡಿಜಿಟಲ್ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ನಟ. ತುಂಬ ಅದ್ಭುತವಾಗಿ ನಟನೆಯನ್ನು ಕೂಡ ಮಾಡ್ತಾರೆ. ಈ ಬಾರಿ ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರ್ಬೋದು ಅಂತೇಳಿ ಸಾಕಷ್ಟು ಜನರ ಒಂದು ನಿರೀಕ್ಷೆ ಆಗಿದೆ. ಇನ್ನು ನಯನ ನಾಗರಾಜ್ ಇವರು ಕೂಡ ಹಲವಾರು ಧಾರಾವಾಹಿಗಳಲ್ಲಿ ಕೂಡ ಇವರು ಗುರುತಿಸ್ಕೊಂಡ್ಬಿಟ್ಟು ತುಂಬ ಫೇಮಸ್ ಆಗಿದ್ದಾರೆ. ಈ ಬಾರಿ ಈ ಒಂದು ಬಿಗ್ ಬಾಸ್ಗೆ ನಿತ್ಯಶ್ರೀ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆದಂಥ ಒಬ್ಬ ಗಾಯಕಿ. ಹೂವಿನ ಬಾಣದಂತೇಳಿ ಒಂದು ಗೀತೆಯನ್ನು ಆಡ್ಬಿಟ್ಟು ತುಂಬ ವೈರಲ್ ಆಗಿದ್ದರು. ಇವರು ಆಡಿರ್ತಕ್ಕಂಥ ಒಂದು ಗೀತೆ ಸಾಕಷ್ಟು ಟ್ರೋಲ್ ಆಗಿಬಿಟ್ಟು ತುಂಬ ವೈರಲ್ ಆಗಿತ್ತು. ಇತ್ತೀಚೆಗೆ ಸಾಕಷ್ಟು ಮೀಡಿಯಾದಲ್ಲಿ ಇವರು ಸಾಕಷ್ಟು ಗುರುತಿಸಿಕೊಂಡಿದ್ದಾರೆ. ಈ ಬಾರಿ ಈ ಒಂದು ಬಿಗ್ ಬಾಸ್ಗೆ ಬರುವಂಥ ಒಂದು ಸಾಧ್ಯತೆ ಬಹಳ ಇದೆ. ಇನ್ನು ಕಿಪಿ ಕೀರ್ತಿ ಅಂತೇಳಿ ಇವರು ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ಇತ್ತೀಚೆಗೆ ತುಂಬ ವೈರಲ್ ಆಗಿದ್ದರು. ಸಾಕಷ್ಟು ತಮ್ಮ ಒಂದು ವಿಡಿಯೋಗಳ ಮೂಲಕ ಒಂದು ರೀಲ್ಸ್ ಮಾಡಿಬಿಟ್ಟು ಸಾಕಷ್ಟು ಒಂದು ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇವರು ಬರ್ಬೋದು ಅಂತೇಳಿ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಜಾನಪದ ಗೀತೆಗಳನ್ನು ಆಡೋದ್ರಲ್ಲಿ ತುಂಬ ಫೇಮಸ್ ಆಗಿರುವ ಬಾಳು ಬೆಳಗುಂದಿಯವರು ಈ ಬಾರಿ ಈ ಒಂದು ಬಿಗ್ ಬಾಸ್ ಸೀಸನ್ ಕನ್ನಡ 13ಕ್ಕೆ ಬರ್ಬೋದು ಅಂತೇಳಿ ಸಾಕಷ್ಟು ಜನರ ಒಂದು ನಿರೀಕ್ಷೆ ಆಗಿದೆ. ಇದ್ರ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ವಿಡಿಯೋ ಮತ್ತು ಪೋಸ್ಟ್ಗಳು ಕೂಡ ತುಂಬ ವೈರಲ್ ಆಗ್ತಾ ಇದೆ. ಈ ಒಂದು ಬಿಗ್ ಬಾಸ್ ಸೀಸನ್ 12ಕ್ಕೂ ಕೂಡ ಇವರಿಗೆ ಅವಕಾಶ ಬಂದಿತ್ತು. ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ರಿಜೆಕ್ಟ್ ಮಾಡಿದರು. ಈ ಬಾರಿ ಇವರು ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಬರ್ಬೋದು ಅಂತೇಳಿ ಜನರ ಒಂದು ಸಾಕಷ್ಟು ಒಂದು ನಿರೀಕ್ಷೆ ಆಗಿದೆ. ನೋಡೋಣ ಯಾವೆಲ್ಲ ಸ್ಪರ್ಧೆಗಳು ಬರ್ತಾರೆ ಅಂತೇಳಿ. ಇದರಲ್ಲಿ ಎಲ್ಲ ಒಂದು ಸ್ಪರ್ಧೆಗಳು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಕೆಲವರು ಬರ್ಬೋದು. ಇತ್ತೀಚೆಗೆ ಈ ಒಂದು ಕಲರ್ಸ್ ಕನ್ನಡದವರು ಅಗ್ನಿ ಪರೀಕ್ಷೆ ಅಂತೇಳಿ ಒಂದು ಪ್ರೊಮೋ ವಿಡಿಯೋನು ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ ಬಿಟ್ಟಿದ್ದರು. ಅದು ತುಂಬ ವೈರಲ್ ಆಗಿತ್ತು. ಅದರಿಂದ ಈ ಒಂದು ಪ್ರೊಮೋ ವಿಡಿಯೋ ನೋಡಿಬಿಟ್ಟು ಸಾಕಷ್ಟು ಜನರು ಕೂಡ ಒಂದು ಕುತೂಹಲಕ್ಕೆ ಈಡಾಗಿದ್ದಾರೆ. ಹಾಗೆ ಇಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ ಕನ್ನಡ 13ರ ಒಂದು ನಿರೂಪಣೆಯನ್ನು ಕಿಚ್ಚ ಸುದೀಪ್ ಸರ್ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಬಿಗ್ ಬಾಸ್ ಅಭಿಮಾನಿಗಳಿಗೆ ಇದು ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇದೇ ಸೆಪ್ಟೆಂಬರ್ ಮಂತಲ್ಲಿ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13 ಪ್ರಾರಂಭ ಆಗ್ತಾಯಿದೆ.
ಇದ್ರ ಕುರಿತು ನಿಮಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರ್ಬೋದು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.